ಹಲೋ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಸೊ ಇವತ್ತಿನ ರೀಡಿಂಗ್ ಬಂದುಬಿಟ್ಟು ನೋ ಕಾಂಟ್ಯಾಕ್ಟ್ ರೀಡಿಂಗಲ್ಲಿ ನಿಮ್ಮ ವ್ಯಕ್ತಿ ನೋ ಕಾಂಟ್ಯಾಕ್ಟಲ್ಲಿದ್ದರೆ ಅವರು ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಾ ಅಂದ್ಬಿಟ್ಟು ಇದೊಂದು ನೋ ಕಾಂಟ್ಯಾಕ್ಟ್ ರೀಡಿಂಗ್ ಇರುತ್ತೆ. ಸೊ ಮತ್ತೊಂದು ಸತಿ ಹೇಳ್ತೀನಿ ಟಾಪಿಕ್. ನಿಮ್ಮ ವ್ಯಕ್ತಿ ಏನಾದ್ರೂ ನೋ ಕಾಂಟ್ಯಾಕ್ಟಲ್ಲಿದ್ದರೆ ಅವರು ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಾ ಅನ್ನೋದು ನಾವು ಟ್ಯಾರೋ ಮುಖಾಂತರ ಮೆಸೇಜಸ್ನ ನೋಡೋಣ. ಇದು ಒಂದು ಕ್ವಿಕ್ ಎಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಇಟ್ಸ್ ಅ ಪಿಕ್ ಅ ಕಾರ್ಡ್ ರೀಡಿಂಗ್. ಆ್ಯಸ್ ಯೂಶ್ವಲ್ ಇಲ್ಲಿ 2 ಪೈಲ್ ಇದೆ. ಸೊ ಈ 2 ಪೈಲ್ ಮಧ್ಯ ನೀವು ಚೂಸ್ ಮಾಡ್ಕೊಬೋದು. ದಿಸ್ ಇಸ್ ಪೈಲ್ 1, ದಿಸ್ ಇಸ್ ಪೈಲ್ 2, ಪೈಲ್ 1 ಆ್ಯಂಡ್ ಪೈಲ್ 2. ಸೊ ಆ್ಯಸ್ ಯೂಶ್ವಲ್ ಇಟ್ ಈಸ್ ಸೇಮ್ ಪ್ರೊಸೆಸ್, ಸೇಮ್ ಮೆಥಡ್. ವಿಡಿಯೋನ ಪಾಸ್ ಮಾಡಿ ನಿಮ್ಮ 2 ಡೆಕ್ಸಲ್ಲಿ ಯಾವ ಡೆಕ್ ಚೂಸ್ ಮಾಡಬೇಕು ಅಂತ ಅನಿಸುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಇರುತ್ತೆ, ಆ ಟೈಮ್ ಸ್ಟ್ಯಾಂಪ್ನ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ರೀಡಿಂಗ್ನ ನೀವು ನೋಡ್ಬೋದು. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಪೈಲ್ 1 ಯಾರ್ಯಾರು ಚೂಸ್ ಮಾಡಿದ್ದೀರಾ ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ ನೋಡೋಣ. ಸೊ ನಿಮ್ಮ ವ್ಯಕ್ತಿಯ ಬಗ್ಗೆ ಪ್ಲೀಸ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಅವ್ರ ಜೊತೆ ಸ್ಪೆಂಡ್ ಮಾಡಿರೋ ಅಂಥ ಪಾಸಿಟಿವ್ ಎನರ್ಜೀಸ್, ಪಾಸಿಟಿವ್ ಮೂಮೆಂಟ್ಸ್ ಬಗ್ಗೆ ಥಿಂಕ್ ಮಾಡಿ ಆ್ಯಂಡ್ ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ. ಥ್ಯಾಂಕ್ ದ ಯೂನಿವರ್ಸ್, ಗ್ರ್ಯಾಟಿಟ್ಯೂಡ್ ತೋರಿಸಿ ಯೂನಿವರ್ಸ್ಗೆ. ಆ್ಯಂಡ್ ಲೆಟ್ಸ್ ಸಿ ನಿಮ್ಮ ಕ್ವಶನ್ಗೆ ಏನು ಆನ್ಸರ್ ಬರುತ್ತೆ ಅಂತ. ಸೊ ಪೈಲ್ 1, ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯೆ ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತಾ, ಅವ್ರು ಬಂದುಬಿಟ್ಟು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಾ, ಇದಕ್ಕೆ ಟ್ಯಾರೋ ಮುಖಾಂತರ ಏನು ಆನ್ಸರ್ ಬರುತ್ತೆ ನೋಡೋಣ. ತುಂಬ ಬ್ಲಾಕೇಜಸ್ ಇದೆ. ಓಕೆ, ತುಂಬ ಬ್ಲಾಕೇಜಸ್ ಇದೆ ಇದರಲ್ಲಿ. ಅವ್ರು ಮಾತಾಡಬೇಕು ಅಂತ ಇದ್ದಾರೆ ಬಟ್ ದೇರ್ ಆರ್ ಬ್ಲಾಕೇಜಸ್. ನೋಡೋಣ. Too many cards. ಓಕೆ, ಸೊ ಪೈಲ್ 1 ಯಾರ್ಯಾರು ನೋಡ್ತಾ ಇದ್ದೀರಾ ವ್ಯೂವರ್ಸ್? ಓಕೆ, ಸೊ ಈ ಕಾರ್ಡ್ಸಿನ ಪ್ರಕಾರ ಈ ಕಾರ್ಡ್ಸ್ ಏನು ಹೇಳ್ತದೆ ಅಂದರೆ, ಒನ್ ಸೆಕೆಂಡ್. ಓಕೆ, ನಿಮ್ಮ ವ್ಯಕ್ತಿ ಮಾತಾಡಬೇಕು ಅಂತ ಅವ್ರಿಗೆ ತುಂಬ ಅನಿಸ್ತಾ ಇದೆ, ಬಟ್ ಅವರು ತುಂಬ ಸ್ಟ್ರಾಂಗಾಗಿ ಡಿಫೆನ್ಸಿವ್ ಮೋಡಲ್ಲಿದ್ದಾರೆ. ಓಕೆ, ಅವರು ಬೇಕು ಅಂತಲೇ ಬಂದುಬಿಟ್ಟು ಮಾತಾಡ್ತಾ ಇಲ್ಲ, ಬಟ್ ತುಂಬ ಮಾತಾಡಬೇಕು ಅನ್ನೋ ಒಂದು ಆಸೆ ಅಥವಾ ಇಚ್ಛೆ ಜಾಸ್ತಿ ಇದೆ. ಬಟ್ ಸ್ಟಿಲ್ ಅವ್ರನ್ನ ಅವರು ಕಂಟ್ರೋಲ್ ಮಾಡ್ಕೊತಾ ಇದ್ದಾರೆ. ದಟ್ ಈಸ್ 9 ಆಫ್ ಸ್ವಾರ್ಡ್ಸ್. ಇನ್ನೇನು ಬಂದು ಮಾತಾಡ್ಬಿಡ್ಬೇಕು ಅನ್ನೋ ಥರ ಅವ್ರಿಗೆ ತುಂಬ ಸತಿ ಅನಿಸುತ್ತೆ, ಬಟ್ ಅವ್ರನ್ನ ಅವರು ಕಂಟ್ರೋಲ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ 4 ಆಫ್ ಸ್ವಾರ್ಡ್ಸ್ ಆ್ಯಂಡ್ 7 ಆಫ್ ಕಾಯಿನ್ಸ್ ಇದೆ ಇಲ್ಲಿ. ಸೊ ಇದು 9 ಆಫ್ ವಾಂಡ್ಸ್, 4 ಆಫ್ ಸ್ವಾರ್ಡ್ಸ್, 7 ಆಫ್ ಕಾಯಿನ್ಸ್ ಇದೆಲ್ಲ ಒಂದು ಬ್ಲಾಕೇಜ್ ಕಾರ್ಡ್ಸ್. ಓಕೆ, ಇವಾಗ ಸದ್ಯಕ್ಕೆ ಅವರು ಮಾತಾಡಬೇಕು ಅಂತ ಅಂದ್ರೂ ದೇ ಆರ್ ನಾಟ್ ರೆಡಿ. ಒಂದು ಸತಿ ಮಾತಾಡಿದ ಮೇಲೆ ಮತ್ತೆ ನೆಕ್ಸ್ಟ್ ಮುಂದೆ ಹೇಗೆ ತೊಗೊಂಡು ಹೋಗಬೇಕು ಅನ್ನೋ ಒಂದು ಕ್ಲಾರಿಟಿ ಅವರಿಗಿಲ್ಲ. ಸೊ ಇವಾಗ ಸದ್ಯಕ್ಕೆ ಅವರು ರೆಸ್ಟ್ ತೊಗೊತಾ ಇದ್ದಾರೆ ಆ್ಯಂಡ್ ದೇ ಆರ್ ಟ್ರೈಯಿಂಗ್ ಟು ಥಿಂಕ್ ಕ್ಲಿಯರಾಗಿ ಥಿಂಕ್ ಮಾಡಿ. ಫಸ್ಟು ಅವ್ರಿಗೆ ಗ್ಯಾರಂಟಿ ಇಲ್ಲ ಹೇಗೆ ಮಾಡಬೇಕು ಮುಂದೆ, ವೆದರ್ ದೇ ವಾಂಟ್ ಟು ಕನೆಕ್ಟ್ ವಿತ್ ಯು. ಕನೆಕ್ಟ್ ಆದಮೇಲೆ ನೆಕ್ಸ್ಟ್ ಮುಂದೆ ಹೇಗೆ ತೊಗೊಂಡು ಹೋಗಬೇಕು ಅನ್ನೋ ಒಂದು ಕ್ಲಾರಿಟಿ ಆ್ಯಂಡ್ ಗ್ಯಾರಂಟಿ ಅವ್ರಿಗೆ ಇಲ್ಲ. ಸೊ ಸದ್ಯಕ್ಕೆ ದೇ ಆರ್ ಲೈಕ್ ಏನೂ ಆ್ಯಕ್ಷನ್ ತೊಗೊತಾ ಇಲ್ಲ ಆ್ಯಂಡ್ ದೇ ಆರ್ ಟ್ರೈಯಿಂಗ್ ಟು ಥಿಂಕ್ ಕ್ಲಿಯರ್ಲಿ. ಆ್ಯಂಡ್ ಆಲ್ಸೋ ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ಇಟ್ಸ್ ಲೈಕ್ ಲಾಂಗ್ ಓವರ್ ಡ್ಯೂ. ತುಂಬ ಟೈಮಿಂದ, ಅಟ್ಲೀಸ್ಟ್ 7 ವೀಕ್ಸ್ ಟು 7 ಮಂತ್ಸಿಂದ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಡೀತಾ ಇದೆ. ಸೊ ಇಟ್ಸ್ ಬಿನ್ ಲಾಂಗ್ ವೇಟಿಂಗ್. ಬಟ್ ಐ ಆಮ್ ಸಾರಿ ಪೈಲ್ 1 ವ್ಯೂವರ್ಸ್, ಸದ್ಯದಲ್ಲಿ ಅವರು ನೋ ಕಾಂಟ್ಯಾಕ್ಟ್ಗೆ ಎಂಡ್ ಮಾಡೋದಿಲ್ಲ ಅಥವಾ ಬಂದುಬಿಟ್ಟು ಅವರು ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ, ಆಲ್ಸೋ ಅವರು ಅಷ್ಟು ಸೀರಿಯಸ್, ನೀವಿರೋ ಅಷ್ಟು ಸೀರಿಯಸ್ ಆಗಿ ಅವರು ಸೀರಿಯಸ್ ಇಲ್ಲ ಈ ಕನೆಕ್ಷನ್ ಬಗ್ಗೆ. ಆ್ಯಂಡ್ 5 ಆಫ್ ವಾಂಡ್ಸ್ ಇಸ್ ಸಮಥಿಂಗ್ ಅಬೌಟ್ ಕಾನ್ಫ್ಲಿಕ್ಟ್. ಓಕೆ, ಮೆಂಟಲಿ ಕಾನ್ಫ್ಲಿಕ್ಟ್ ಅಂದರೆ ಮೆಂಟಲಿನೂ ಕ್ಲಾರಿಟಿ ಇಲ್ಲ. ಆ್ಯಂಡ್ ಅವರ ಒಂದು ಯಾರ ಜೊತೆನೂ ಅವ್ರು ಡಿಸ್ಕಸ್ ಮಾಡಿ ಅವ್ರಿಗೆ ಕ್ಲಾರಿಟಿ ಇಲ್ಲ. ಜಸ್ಟ್ ಮೆಂಟಲ್ ಇದು
ನಿಮ್ಮ ಜೊತೆ ಜಗಳ ಅನ್ನೋದಕ್ಕಿಂತ ಮೆಂಟಲ್ ಕಾನ್ಫ್ಲಿಕ್ಟ್ ತುಂಬ ಜಾಸ್ತಿ ಇದೆ. ಮೆಂಟಲ್ ಕ್ಲಾರಿಟಿ ಇಲ್ಲ. ಅವರ ಎನರ್ಜೀಸ್ ಆಲ್ ಓವರ್ ದ ಪ್ಲೇಸ್ ಆ್ಯಂಡ್ ಇದೆಲ್ಲ ಒಂದು ಬ್ಲಾಕೇಜ್ ಎನರ್ಜೀಸ್. ಆ್ಯಂಡ್ ಆಲ್ಸೋ 3 ಆಫ್ ಕಪ್ಸ್ ಇಂಡಿಕೇಟ್ಸ್ ಅವರು ಈ ಕನೆಕ್ಷನ್ ಅಥವಾ ನಿಮ್ಮ ಬಗ್ಗೆ ತುಂಬ ಸೀರಿಯಸ್ ಆಗಿಲ್ಲ ಆ್ಯಂಡ್ ಬೇರೆ ಥರ್ಡ್ ಪಾರ್ಟಿ ಇರುವಂಥ ಸಂಭಾವನೆಗಳು ಕೂಡ ಜಾಸ್ತಿ ಇದೆ. ಸೊ ಪೈಲ್ 1 ವ್ಯೂವರ್ಸ್, ಯಾರ್ಯಾರು ಪೈಲ್ 1 ನೋಡ್ತಾ ಇದ್ದೀರಾ ಅವ್ರು ಸದ್ಯದಲ್ಲಿ ನೋ ಕಾಂಟ್ಯಾಕ್ಟ್ ಎಂಡ್ ಮಾಡೋದಿಲ್ಲ. ಓಕೆ, ಸೊ ಎಸ್, ಯು ಹ್ಯಾವ್ ಟು ವೇಟ್ ಫಾರ್ ಸಮ್ ಮೋರ್ ಟೈಮ್. ಬಟ್ ಸದ್ಯದಲ್ಲಿ ಈ ಮಂತಲ್ಲಿ ಅಂತೂ ದೇರ್ ಆರ್ ವೆರಿ ಲಿಟಲ್ ಚಾನ್ಸಸ್ ಅವರು ನೋ ಕಾಂಟ್ಯಾಕ್ಟ್ ಎಂಡ್ ಮಾಡೋದು. ಸೊ ಪೈಲ್ 1 ವ್ಯೂವರ್ಸ್, ಇಟ್ ಮೇ ಬಿ ಟ್ರಿಗರಿಂಗ್, ಬಟ್ ಈ ರೀಡಿಂಗಿಂದ ಅಟ್ಲೀಸ್ಟ್ ನಿಮಗೆ ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ಯು ಕ್ಯಾನ್ ಫೋಕಸ್ ಆನ್ ಯುವರ್ ಎನರ್ಜೀಸ್. ನಿಮ್ಮ ಎನರ್ಜೀಸ್ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಬೋದು. ಆ್ಯಂಡ್ ವಾಟ್ ಈಸ್ ಪ್ರೊಡಕ್ಟಿವ್, ನಿಮ್ಗೆ ಏನು ಹೆಲ್ಪ್ ಆಗುತ್ತೆ, ನಿಮ್ಮ ಲೈಫ್ಗೆ ಏನು ಪ್ರೊಡಕ್ಟಿವ್ ಆಗಿ ಹೆಲ್ಪ್ ಆಗುತ್ತೆ ಅದ್ರ ಮೇಲೆ ನೀವು ಎನರ್ಜೀಸ್ನ ಫೋಕಸ್ ಮಾಡ್ಬೋದು. ಓಕೆ, ಸೊ ಪೈಲ್ 1 ವ್ಯೂವರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಗೆ ಹೇಗೆ ಅನಿಸ್ತು ಅಂದ್ಬಿಟ್ಟು. ಸೊ ಪೈಲ್ 2, ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಪೈಲ್ 2 ವ್ಯೂವರ್ಸ್, ಸೊ ನಿಮ್ಮ ಪರ್ಸನ್ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆ್ಯಂಡ್ ಪಾಸಿಟಿವ್ ಮೆಮರೀಸ್ನ ಮತ್ತೆ ನೆನಪು ಮಾಡ್ಕೊಳ್ಳಿ. ಥ್ಯಾಂಕ್ ಯೂನಿವರ್ಸ್. ಆ್ಯಂಡ್ ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡಿಕೊಂಡು ಈ ರೀಡಿಂಗ್ನ ರಿಸೀವ್ ಮಾಡಿ. ಸೊ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತಾ? ಯಾ, ಡೆಫಿನೆಟ್ಲಿ ಕನ್ಫರ್ಮೇಷನ್ ಕಾರ್ಡ್. ಫಸ್ಟ್ ಕಾರ್ಡೇ 8 ಆಫ್ ಕಪ್ಸ್. ದಟ್ ಮೀನ್ಸ್ ನಿಮ್ಮ ವ್ಯಕ್ತಿ ಮತ್ತು ನೀವು ದೂರ ಇದ್ದೀರಾ, ನೋ ಕಮ್ಯುನಿಕೇಷನಲ್ಲಿ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅನ್ನೋದು ಇದು ಕನ್ಫರ್ಮೇಷನ್ ಕಾರ್ಡ್. ಬಟ್ ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತಾ ನೋಡೋಣ. ಓಕೆ, ಸೊ ಪೈಲ್ 2 ವ್ಯೂವರ್ಸ್, ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ಫಸ್ಟ್ ಕನ್ಫರ್ಮೇಷನ್ ಕಾರ್ಡ್ ನಾನು ಹೇಳ್ದಂಗೆ 8 ಆಫ್ ಕಪ್ಸ್. ಓಕೆ, ನಿಮ್ಮ ಒಂದು ಪರ್ಸನ್ ನಿಮ್ಮಿಂದ ದೇ ಹ್ಯಾವ್ ವಾಕ್ಡ್ ಅವೇ, ದೂರ ಆಗಿದ್ದಾರೆ. ಸೊ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ. ದಟ್ ಈಸ್ ಲೈಕ್ ಅ ಕನ್ಫರ್ಮೇಷನ್. ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯೆ ಇದು ಕನ್ಫರ್ಮೇಷನ್. ಆ್ಯಂಡ್ ಆಲ್ಸೋ ಪೇಜ್ ಆಫ್ ಸ್ವಾರ್ಡ್ಸ್ ಇಂಡಿಕೇಟ್ಸ್ ನಿಮ್ಮ ವ್ಯಕ್ತಿ ಒಂದು ಕಣ್ಣು ನಿಮ್ಮ ಮೇಲೆ ಇಟ್ಟಿದ್ದಾರೆ. ಸೊ ತುಂಬ ಜನ ನನ್ನ ಕೇಳ್ತೀರಾ ಬ್ಲಾಕ್ ಆಗಿಬಿಟ್ಟಿದೆ, ಬಟ್ ಹೇಗೆ ಅವ್ರಿಗೆ ನಮ್ಮ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಸಮ್ಟೈಮ್ಸ್ ಅವ್ರು ಏನಾದರೂ ಒಂದು ಸೋರ್ಸಸ್ ಇಟ್ಕೊತಾರೆ. ನಿಮ್ಮನ್ನು ಸೋಷಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡೋದು, ಬ್ಲಾಕೇಜಸ್ ಆಗಿದ್ರೂ ಸೋಷಲ್ ಮೀಡಿಯಾದಲ್ಲಿ ಒಂದು ಫೇಕ್ ಪ್ರೊಫೈಲ್, ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮನ್ನು ಅಬ್ಸರ್ವ್ ಮಾಡ್ಬೋದಲ್ವಾ. ಸೊ ಆ ಥರ ಚಾನ್ಸಸ್ ಕೂಡ ಇರುತ್ತೆ. ಮ್ಯೂಚುವಲ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಂದನೂ ನಿಮಗೆ ಇನ್ಫಾರ್ಮೇಷನ್ ಸಿಗೋವಂಥ ಚಾನ್ಸಸ್ ಇದೆ. ಆ್ಯಂಡ್ ನಿಮ್ಮ ಒಂದು ಡೈಲಿ ಲೈಫ್ ಅಥವಾ ನಿಮ್ಮ ಒಂದು ಲೈಫ್ ಅಪ್ಡೇಟ್ಸ್ ಬಗ್ಗೆ ಅವರಿಗೆ ಗೊತ್ತೇ ಇದೆ, ಅದರ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ. ಬಟ್ ಅಟ್ ದ ಮೂಮೆಂಟ್ ಅವರು ಒಂದು ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ, ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್. ಸೊ ನಿಮ್ಮ ವ್ಯಕ್ತಿ ಒಂದು ಮೇನ್ಲಿ ಫೈನಾನ್ಸಸ್, ದುಡ್ಡಿನ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ದಟ್ ಈಸ್ ದರ್ ಕೆರಿಯರ್ ಮೇಲೆ ಅವ್ರು ಫೋಕಸ್ ಮಾಡ್ತಾ ಇದ್ದಾರೆ. ಬಟ್ ಅದ್ರ ಜೊತೆಗೆ ನಿಮ್ಮ ಜೊತೆನೂ ನೋ ಕಾಂಟ್ಯಾಕ್ಟ್ನ ಎಂಡ್ ಮಾಡಿಬಿಟ್ಟು ಹೇಗೆ ಬ್ಯಾಲೆನ್ಸ್ ಆಗಿ ಇರ್ಬೋದು, ಬ್ಯಾಲೆನ್ಸ್ ಮಾಡಿ ನಿಮಗೆ ಮುಂದೆ ಬರಬೇಕು, ನಿಮ್ಮ ಹತ್ರ ಮಾತಾಡಬೇಕು ಅಂತ ಇದ್ದಾರೆ. ಆ್ಯಂಡ್ ಆಲ್ಸೋ ಹಿಂದೆ ನಡೆದಿರೋ ಅಂಥ ಒಂದು ಪ್ರಾಬ್ಲಮ್ಸ್ ಎಲ್ಲ ಮತ್ತೆ ನಡಿಬಾರ್ದು ಅಂತ ಅವರ ಇಮೋಷನ್ಸ್, ಹಾರ್ಟ್ ಆ್ಯಂಡ್ ಮೈಂಡ್, ಹಾರ್ಟ್ ಸ್ಪೇಸ್, ಮೈಂಡ್ ಸ್ಪೇಸ್ ಎರಡು ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು. ಬ್ಯಾಲೆನ್ಸ್ ಇಸ್ ದ ಕೀ ಹಿಯರ್. ಬ್ಯಾಲೆನ್ಸ್ ಇಸ್ ದ ಕೀವರ್ಡ್. ಬ್ಯಾಲೆನ್ಸ್ಡ್ ಆಗಿ ಇಮೋಷನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಂಡು
ತುಂಬ ಕೋಪನೂ ಇಲ್ಲ, ತುಂಬಾ ಒಂದು ಪ್ರಾಕ್ಟಿಕಲ್ ಪ್ಲ್ಯಾನ್ ಇಟ್ಕೊಂಡು ಮುಂದೆ ಬರಬೇಕು ಅಂತ ಇದ್ದಾರೆ. ಸೊ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ನೋ ಕಾಂಟ್ಯಾಕ್ಟ್ಗೆ ಕಾರಣ ತುಂಬ ಒಂದು ಜಗಳಗಳು ಆಗಿರ್ಬೋದು, ಮತ್ತು ಒಂದು ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸಸ್, ಫ್ಯಾಮಿಲಿ, ರಿಲೇಟಿವ್ಸ್, ಫ್ರೆಂಡ್ಸ್, ಎಕ್ಸ್ಟರ್ನಲ್ ಅವರ ಕೆರಿಯರ್, ಬಿಸ್ನೆಸ್, ನಿಮ್ಮ ಒಂದು ಕೆರಿಯರ್, ಬೇರೆ ಇಷ್ಟು ಒಂದು ಕಾರಣಗಳೂ ಇರ್ಬೋದು. ತುಂಬ ಒಂದು ಇಂಟರ್ಫಿಯರೆನ್ಸ್ ಆಫ್ ಥರ್ಡ್ ಪಾರ್ಟಿ, ಬೇರೆಯವರ ಇಂಟರ್ಫಿಯರೆನ್ಸಿಂದನೂ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯ ತುಂಬ ಕಾನ್ಫ್ಲಿಕ್ಟ್ಸ್ ನಡೆದಿದೆ. ಓಕೆ. ಆ್ಯಂಡ್ 8 ಆಫ್ ವಾಂಡ್ಸ್ ಬಂದುಬಿಟ್ಟು ಎಸ್ ಅವರು ನೋ ಕಾಂಟ್ಯಾಕ್ಟ್ನ ಎಂಡ್ ಮಾಡ್ತಾರೆ, ಕಮ್ಯುನಿಕೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಟೆಕ್ಸ್ಟ್ ಮೆಸೇಜಸ್, ಕಾಲ್ಸ್, ಸೋಷಲ್ ಮೀಡಿಯಾ ಮೆಸೇಜಸ್, DMs ಇದನ್ನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ಯಾರ್ಯಾರು ಇದ್ದೀರಾ ಅವರು ನಿಮ್ಮನ್ನು ಮೀಟ್ ಮಾಡೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ, ಅಥವಾ ನೀವೇ ಹೋಗಿ ಅವ್ರನ್ನ ಮೀಟ್ ಮಾಡ್ತೀರಾ. ಬಟ್ ಇನ್ ಪರ್ಸನ್ ಮೀಟ್ ಮಾಡೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ನೋ ಕಾಂಟ್ಯಾಕ್ಟ್ ಖಂಡಿತ ಎಂಡ್ ಆಗುತ್ತೆ. ಆ್ಯಂಡ್ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗಿಬಿಟ್ಟು ಇದನ್ನು ನೀವು ಪ್ಲ್ಯಾನ್ ಮಾಡ್ತೀರಾ. ಒಂದು ಫ್ರೆಶ್ ನ್ಯೂ ಬಿಗಿನಿಂಗ್. ಏಸ್ ಆಫ್ ಕಪ್ಸ್ ಬಂದುಬಿಟ್ಟು ಇದರಲ್ಲಿ ನಿಮಗೆ ಯೂನಿವರ್ಸಿನ ಸಪೋರ್ಟ್ ಕೂಡ ಸಿಗುತ್ತೆ. ಯೂನಿವರ್ಸ್ ಒಂದು ಚಾನ್ಸ್ ಕೊಡುತ್ತೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ಗೆ ಕನೆಕ್ಟ್ ಆಗಿಬಿಟ್ಟು ರೀಕನೆಕ್ಟ್ ಆಗೋಕ್ಕೆ, ರೀಕನ್ಸೈಲ್ ಆಗೋಕ್ಕೆ. ಏಸ್ ಆಫ್ ಕಪ್ಸ್ ನೋಡ್ಬೋದು. ಆ್ಯಂಡ್ ಇಟ್ಸ್ ಎ ಪ್ಯೂರ್ ಲವ್. ಇದರಲ್ಲಿ ಮೈಂಡ್ ಗೇಮ್ಸ್ ಇಲ್ಲ. ನಿಮ್ಮ ಪರ್ಸನ್ ಮತ್ತು ನೀವು ಪ್ಯೂರಾಗಿ ಎಫರ್ಟ್ ಹಾಕ್ತೀರಾ ಆ್ಯಂಡ್ ಕಮ್ಯುನಿಕೇಷನ್ ಮಾಡ್ತೀರಾ. ಹಳೆದನ್ನು ಎಲ್ಲ ಅಷ್ಟೊಂದು ನೆಗೆಟಿವ್ ಸೆನ್ಸ್ ಆಗಿ ರಿಸೆಂಟ್ಮೆಂಟ್ ಇಟ್ಕೊಳೋದಿಲ್ಲ. ಆ್ಯಂಡ್ ಪಾಸಿಟಿವ್ ಆಗಿ ಡಿಸ್ಕಸ್ ಮಾಡ್ತೀರಾ. ಆ್ಯಂಡ್ ಪ್ಯೂರ್ ಲವ್, ಎಲ್ಲೋ ಒಂದು ಕಡೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ಗೆ ಡೀಪ್ ಡೌನ್ ಪ್ಯೂರ್ ಲವ್ ಆ್ಯಂಡ್ ಪ್ಯೂರ್ ಫೀಲಿಂಗ್ಸ್ ಇದೆ. ಸೊ ಆ ಫೀಲಿಂಗ್ಸ್ ಎಲ್ಲ ಓವರ್ಫ್ಲೋ ಆಗುತ್ತೆ. ದಿಸ್ ಇಸ್ ದ ಸೀಸನ್ ಆಫ್ ನ್ಯೂ ರಿಫ್ರೆಶ್ ಲವ್. ಓಕೆ. ಈ ಹಾರ್ಟ್ ಸ್ಪೇಸಿಂದ ಹೇಗೆ ಎಲ್ಲ ಇಮೋಷನ್ಸ್, ಪ್ಯೂರ್ ಇಮೋಷನ್ಸ್ ಬರ್ತಾಯಿದೆ ನೀವು ನೋಡ್ಬೋದು, ಅದೇ ರೀತಿ ಭಾವನೆಗಳು ಆ್ಯಂಡ್ ಮಾತುಕತೆ ಆಗುತ್ತೆ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯ. ಆ್ಯಂಡ್ ಈ ಒಂದು ಕನೆಕ್ಷನ್ಗೆ ಒಂದು ಲಾಂಗ್ ಟರ್ಮ್ ಕನೆಕ್ಷನ್. ಓಕೆ. ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಿನ ಪೊಟೆನ್ಷಿಯಲ್ ತುಂಬ ಜಾಸ್ತಿ ಇದೆ. ಆ್ಯಂಡ್ ನೀವಿಬ್ಬರು ಒಂದು ಪವರ್ ಕಪಲ್ ಥರನೂ ಆಗೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಓಕೆ. ವೆರಿ ಎವಾಲ್ವ್ಡ್, ಅಂದರೆ ತುಂಬ ಮೆಚ್ಯೂರ್ಡ್ ಆ್ಯಂಡ್ ಫೈನಾನ್ಷಿಯಲಿ ಸೆಕ್ಯೂರ್ ಆ್ಯಂಡ್ ಇಮೋಷ್ನಲಿ ಸೆಕ್ಯೂರ್ ಕಪಲ್ ಆಗಿರ್ತೀರ. ಯಾರು ಪೈಲ್ 2 ಚೂಸ್ ಮಾಡ್ತಾಯಿದ್ದೀರಾ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಇದನ್ನು, ನಿಮ್ಮ ಪರ್ಸನ್ಗೆ ಒಂದು ಚಾಯ್ಸ್ ಇತ್ತು, ಮತ್ತು ನೋ ಕಾಂಟ್ಯಾಕ್ಟ್ ಎಂಡ್ ಮಾಡೋದಾ ಅಥವಾ ಇರೋ ಕಂಡೀಷನಲ್ಲೇ ಇರೋದಾ ಅಂದ್ಬಿಟ್ಟು. ಆಲ್ಸೋ ಯಾರ್ಯಾರು ತುಂಬ ಜನ ನೋಡ್ತಾ ಇದ್ದೀರಾ, ಒಂದು ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಕೂಡ ಇತ್ತು. ಸೊ ಅವ್ರಿಗೆ ತುಂಬ ಜನರಿಗೆ ಥರ್ಡ್ ಪಾರ್ಟಿ ನಿಮ್ಮನ್ನು ಚೂಸ್ ಮಾಡಬೇಕಾ, ಥರ್ಡ್ ಪಾರ್ಟಿ ಚೂಸ್ ಮಾಡಬೇಕಾ ಅಂತ ಕಂಡೀಷನ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ತುಂಬ ಒಂದು ವೆಯ್ಟ್ ಮಾಡಿ, ಯೋಚನೆ ಮಾಡಿ ನಾವು ಅವರು ಡಿಸೈಡ್ ಮಾಡಿದ್ದಾರೆ ನಿಮ್ಮ ಕಡೆ ಬರಬೇಕು ಅಂತ. ಮೆಜಿಷಿಯನ್. ಸೊ ನಿಮ್ಮನ್ನು ಅವರ ಲೈಫಲ್ಲಿ ಕರ್ಕೊತಾರೆ, ಅಥವಾ ನಿಮ್ಮ ಲೈಫಲ್ಲಿ ಅವ್ರು ಎಂಟರ್ ಆಗ್ತಾರೆ. ಸೊ ತುಂಬ ಯೋಚನೆ ಮಾಡಿ, ಪ್ಲ್ಯಾನ್ ಮಾಡಿ, ಮೂವ್ ಮಾಡಿ, ಅಪ್ರೋಚ್ ಮಾಡ್ತಾರೆ ಆ್ಯಂಡ್ ಕಮ್ಯುನಿಕೇಟ್ ಮಾಡ್ತಾರೆ. ಆ್ಯಂಡ್ ಇದಕ್ಕೆ ತುಂಬ ಜಾಸ್ತಿ ಪೊಟೆನ್ಷಿಯಲ್ ಕೂಡ ಇದೆ. ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಇನ್ಫ್ಲುಯೆನ್ಸಸ್ ತುಂಬ ಜಾಸ್ತಿ ಇದೆ ಈ ಪೈಲ್ 2 ಅಲ್ಲಿ. ಬಟ್ ನಾವು ಇವಾಗ ಈ ಸೀಸನಲ್ಲಿ ಅವರು ಡಿಸಿಷನ್ ಮಾಡಿದ್ದಾರೆ, ಚೂಸ್ ಮಾಡಿದ್ದಾರೆ, ನಿಮ್ಮನ್ನು ಚೂಸ್ ಮಾಡಿಬಿಟ್ಟು ಆ್ಯಂಡ್ ಅವರು ಮುಂದೆ ಬರ್ತಾರೆ. ಓಕೆ. ಎಸ್ ಪೊಟೆನ್ಷಿಯಲ್ ಜಾಸ್ತಿ ಇದೆ. ಸೊ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯೆ ನೋ ಕಾಂಟ್ಯಾಕ್ಟ್ ಎಂಡ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಆ್ಯಂಡ್ ಅವರು ಬಂದುಬಿಟ್ಟು ಈ ಮಂತಲ್ಲೇ ಕಮ್ಯುನಿಕೇಷನ್ನ ಎಕ್ಸ್ಟೆಂಡ್ ಮಾಡ್ತಾರೆ, ಅಥವಾ ಮಾತುಕತೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ನಿಮಗೆ ರೀಚ್ ಔಟ್ ಆಗ್ತಾರೆ. ನೀವು ಮೆಸೇಜಸ್, ಫೋನ್ ಕಾಲ್ಸ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಪೊಟೆನ್ಷಿಯಲ್ ಜಾಸ್ತಿ ಇದೆ ಫಾರ್ ದ ಲಾಂಗ್ ಟರ್ಮ್ ಕನೆಕ್ಷನ್, ಲಾಂಗ್ ಟರ್ಮ್ ರಿಲೇಷನ್ಶಿಪ್. ಓಕೆ ವ್ಯೂವರ್ಸ್. ಸೊ ಯಾರ್ಯಾರು ಪೈಲ್ 2 ನೋಡಿದ್ದೀರಾ, ನಿಮ್ಮ ಒಂದು ಕ್ವಶನ್ಗೆ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು, ಆ್ಯಂಡ್ ನಿಮಗೆ ಯಾವ ಟಾಪಿಕ್ ಮೇಲೆ ರೀಡಿಂಗ್ ಬೇಕು ಅಂತ. ಸೊ ಅದ್ರ ಪ್ರಕಾರ ನಾನು ರೀಡಿಂಗ್ ಮಾಡ್ತೀನಿ. ಆ್ಯಂಡ್ ಯಾರಿಗಾದ್ರೂ ಇದು ಜನರಲ್ ರೀಡಿಂಗ್ಸ್ ಆಗಿರುತ್ತೆ. ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಚೆಕ್ ಮಾಡಿ ನಿಮ್ಮ ಒಂದು ಪರ್ಸ್ನಲ್ ರೀಡಿಂಗ್ಸ್ನ ನೀವು ಬುಕ್ ಮಾಡ್ಬೋದು. So thank you so much for watching viewers. I'll see you with another tarot reading. Thank you so much. Bye.